ನಮಸ್ಕಾರ. ಸಣ್ಣತನ ಸಣ್ಣದೆನ್ನುವುದು ನಮಗೆ ಭಾಳ ಹಾನಿ ಮಾಡ್ಬೋದು. ಮನಸ್ಸಿನಾಗ ಸಣ್ಣತನ ಇರಬಾರ್ದು. ಸಣ್ಣದು ನಾವು ಇಷ್ಟಪಡಬಾರ್ದು. ಆ ಸಣ್ಣತನ ಸಣ್ಣ ವಿಚಾರಗಳು ಇದ್ದವು ಅಂದ್ರೆ ನಮಗೆ ನೆಮ್ಮದಿ ಅನ್ನೋದು ಇರಕ್ಕೆ ಸಾಧ್ಯ ಇಲ್ಲ. ಮನ್ಯಾಗ ಸಣ್ಣ ಸಣ್ಣ ವಸ್ತು ಇರ್ಲಿಕ್ಕೆ ನಡೀತದೆ. ಮನಸ್ಸಿನಾಗ ಸಣ್ಣತನ ಇರಬಾರ್ದು. ಮನಸ್ಸಿನಾಗ ಸಣ್ಣತನ ಇತ್ತು, ಸಣ್ಣದೆನ್ನುವುದು ಮನಸ್ಸಿನ ತಾಳದಲ್ಲಿ ಇತ್ತು ಅಂದರೆ ನಮ್ಮ ಜೀವನದ ನೆಮ್ಮದಿ ನಾವು ಕಳ್ಕೊಂತೀವಿ ಅಂತ. ಕೆಲವೊಂದು ಉದಾಹರಣೆಗಳನ್ನು ನಾವು ಗಮನಿಸಿದಾಗ ಗೊತ್ತಾಗ್ತದೆ. ತೊಲಿ ಬಂಗಾರ, ಚೂರು ಬಂಗಾರ ಅಕ್ಕ ತಂಗಿಯರನ್ನ ದೂರ ಮಾಡ್ತದೆ. ಒಂದಡಿ ಜಾಗ ಅಣ್ಣತಮ್ಮರನ್ನ ದೂರ ಮಾಡ್ತದೆ. ಒಂದು ಚಿಕ್ಕ ನೋಟು 6 ಅಡಿ ಮನುಷ್ಯನನ್ನು ಹೆಂಗ್ ಬೇಕಂಗೆ ಕುಣಿಸ್ತದೆ. 2 ಇಂಚಿನ ನಾಲಿಗೆ ಅದೆಷ್ಟೋ ಸಂಬಂಧಗಳನ್ನು ಕೆಡಿಸಿಬಿಡ್ತದೆ. ಇವೆಲ್ಲ ಸಣ್ಣವೇ, ಆದರೆ ಇವುಗಳು ಬೀರುವಂತ ಪರಿಣಾಮ ಏನಿದೆಯಲ್ಲ ಬಹಳ ಭಯಂಕರವಾಗಿದೆ. ಕೂಡಿ ಬೆಳೆದಂತ ಅಕ್ಕ ತಮ್ಮಂದಿರನ್ನ, ಅಣ್ಣ ತಮ್ಮಂದಿರನ್ನ ಒಂದು ಸಣ್ಣ ಜಾಗ, ಸಣ್ಣ ಬಂಗಾರ ತುಣುಕು ಅವರಿಬ್ಬರು ಅಲ್ಲಿಸ್ಬಿಡ್ತದೆ. ಒಂದು ಸಣ್ಣ ನೋಟು ಮನುಷ್ಯತ್ವವನ್ನೇ ಮರೆಯುವಂತೆ ಮಾಡಿಬಿಡ್ತದೆ. ಇನ್ನು ನಾಲಿಗೆ ಅಂತ ಸಣ್ಣದು ಒಂದು ಅಂಗ, ಅದರಿಂದ ಎಷ್ಟು ಅನಾಹುತ ಆಗ್ತಾವದು ಬಲ್ಲವರೇ ಬಲ್ಲವರು. ನಮಗೂ ನೋಡ್ತೀವಿ, ನಾಲಿಗೆ ಇಷ್ಟು ಪ್ರಭಾವಕಾರಿ ಕೆಲಸ ಮಾಡ್ತದ. ಅದರಿಂದ ಅನಾಹುತಗಳನ್ನು ಅಷ್ಟೇ ಆಗ್ತವೆ. ಅದ್ರಲ್ಲಿ ಹೆಂಗೆ ಬಳಕೆ ಮಾಡ್ತೀವಿ ಅದ್ರ ಮೇಲೆ ನಿಂತಿರ್ತದೆ. ಈ ಸಣ್ಣತನ ಏನಿದೆಯಲ್ಲ ಮನಸ್ಸಿನಾಗಿರ್ಬಾರ್ದು. ಮನಸ್ಸಿನಾಗಿತ್ತು ಮನೆ ಕೆಡತದ, ಮನೆ ಹೊಡಿತದ, ಮನಸ್ಸುಗಳು ಕೂಡ ಹೊಡಿತಾವ. ಸಣ್ಣತನದರಿಂದಲೇ ಮನಸ್ಸುಗಳ ಮಧ್ಯೆ ವೈಮನಸ್ಸು ಉಂಟಾಗತ್ತೆ. ಮನಸ್ಸುಗಳು ಕದಲಿ ಹೋಗ್ತವೆ. ಮನದಲ್ಲಿ ಯಾವತ್ತೂ ಸಣ್ಣತನ ಇರಬಾರದು. ಮನೆಯಲ್ಲೂ ಸಣ್ಣದಲ್ಲ. ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಸರಿ, ಹಂಗಂತೇಳಿ ತಂದೆ ತಾಯಿನೂ ಹೊರಗಾಕು ನಾವು ಒಟ್ಟೆ ನಮ್ಮ ಚಿಕ್ಕ ಮಾಡ್ಕೋದು ಚಲೋ ಅಲ್ಲ. ಚಿಕ್ಕದು ಮುಂದೆ ಮಕ್ಕಳು ನಾವು ಚಿಕ್ಕದು ಮಾಡ್ಕೋತೀವಿ ಅಂತ ಇದ್ದವರನ್ನ ಮನೆಯಿಂದ ಹೊರಗಾಕಿ ಚಿಕ್ಕದು ಮಾಡ್ಕೋದಲ್ಲ. ಎಷ್ಟು ನಮಗೆ ಕೆಲವೊಂದು ಸಣ್ಣ ಸಣ್ಣ ವಸ್ತುಗಳನ್ನ ನಾವು ಮನೆಯಲ್ಲಿ ತರೋದ್ರಿಂದ ನಮಗೆ ತುಂಬಾ ಲಾಭ ಆಗ್ತದೆ. ಒಂದಿಷ್ಟು ನಮಗೆ ಸೌಲಭ್ಯಗಳು ಸಿಗ್ತದೆ, ದೊಡ್ಡದಕ್ಕಿಂತಲೂ ಚಿಕ್ಕದು. ಒಂದಿಷ್ಟು ನಮಗೆ ಆರಾಮದಾಯಕ ಅನ್ನಿಸ್ತದೆ, ದೊಡ್ಡದೊಂದೊಂದ್ಸರಿ ಕಿರಿಕಿರಿ ಆಗ್ತದೆ. ಚಿಕ್ಕದರಲ್ಲಿ ಆನಂದ ಹೆಚ್ಚಿಗಿರ್ತದೆ, ವಸ್ತುಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ಮನಸ್ಸಿನಲ್ಲಿ ಮಾತ್ರ ಸಣ್ಣತನ ಅನ್ನೋದಿರ್ಬಾರ್ದು, ಚಿಕ್ಕತನ ಇರಬಾರ್ದು. ನಾವೆಲ್ಲ ದೊಡ್ಡದೇ ಬಯಸ್ತೀವಿ. ಮನೆ ಇದ್ರು ದೊಡ್ಡದಿರ್ಬೇಕು, ಕಾರ್ ಇದ್ರು ದೊಡ್ಡದಿರ್ಬೇಕು, ಜಮೀನು ಇದ್ರು ದೊಡ್ಡದಿರ್ಬೇಕು. ವಸ್ತುಗಳಾದ್ರೂ ಕೂಡ ನಾವು ಬಯಸೋದು ದೊಡ್ಡದನ್ನೇ. ಎಷ್ಟು ದೊಡ್ಡ ವಸ್ತುಗಳು ಬಯಸ್ತೀವಿ ಅಷ್ಟು ಜವಾಬ್ದಾರಿಗಳು, ಅಷ್ಟು ನಿರ್ವಹಣೆ ಮಾಡುವಂತ ಜವಾಬ್ದಾರಿಗಳು ನಮ್ಮಲ್ಲಿ ಬಂದು ಬಿಡ್ತಾವ. ಅದನ್ನು ನಮಗೆ ಬೇಕಾಗಿಲ್ಲ, ದೊಡ್ಡದು ಇರ್ಬೇಕಲ್ಲ. ವಸ್ತುಗಳು ದೊಡ್ಡದು ಬಯಸ್ತೀವಿ, ಆದ್ರೆ ದೊಡ್ಡತನ ಬಯಸಲ್ಲ ನಾವು.
ಸಣ್ಣತನ ಮನಸ್ಸಿನಾಗ ಇಟ್ಕೊಂಡ್ಬರ್ತೀವಿ. ಮನಸ್ಸಿನಾಗ ಸಣ್ಣತನ ಇಟ್ಕೊಂಡು ಹೊರಗಡೆ ದೊಡ್ಡದನ್ನ ಬಯಸಿದ್ರೆ ದೊಡ್ಡದನ್ನ ಬಯಸಿದ್ರೆ ಹೆಂಗೆ ಕಾಳ ಬೆಳೆ ಕಲಿತದ? ಕಲಿಯಲ್ಲ ಅದು. ಒಳಗೂ ದೊಡ್ಡತನ ಇಟ್ಕೋಬೇಕು, ಹೊರಗೆ ತಾನೇ ದೊಡ್ಡತನ ಸಿಗಲ್ಲ. ಏನು ದೊಡ್ಡ ಮಾತಲ್ಲ. ದೊಡ್ಡ ದೊಡ್ಡ ವಸ್ತುಗಳು ತಾವೇ ಬರ್ತಾವ ನಮಗೆ ಬೇಕಾದಂಥ ಸಂದರ್ಭದಲ್ಲಿ, ಅವಶ್ಯಕತೆ. ನಾವು ಒಳಗೆ ದೊಡ್ಡತನ ಇತ್ತು ಅಂದರೆ, ವಿಶಾಲವಾದ ಹೃದಯ, ದೊಡ್ಡ ಮನಸ್ಸು ನಮ್ದಾಗಿತ್ತು ಅಂದ್ರೆ ಹೊರಗಡೆ ಎಲ್ಲ ದೊಡ್ಡದು ನಮಗೆ ಸಿಗ್ತದೆ. ನಾವೆಲ್ಲ ಏನು ಮಾಡ್ತೀವಿ? ಒಳಗೆ ಸಣ್ಣತನ ಇಟ್ಕೊಂತೀವಿ, ಹೊರಗೆ ದೊಡ್ಡತನ ಬಯಸ್ತೀವಿ. ದೊಡ್ಡ ಮನೆಗಳು, ದೊಡ್ಡ ಕಾರು, ದೊಡ್ಡ ಬಂಗ್ಲೆಗಳು, ದೊಡ್ಡ ಆಸ್ತಿಗಳು ಬೇಕು, ದೊಡ್ಡ ಸಂಪತ್ತು ಬೇಕು. ಸ್ವಲ್ಪ ಸಾಕಾಗಲ್ಲ ನಮಗೆ. ಅದು ನಿಜವಾಗ್ಲೂ ಇರೋದು ಸ್ವಲ್ಪಗೆ ಆನಂದ. ಹೊರಗಡೆ ನಾವು ವಸ್ತು ಸಂಪತ್ತು ಅದೆಲ್ಲ ಸಣ್ಣ ಸಣ್ಣದೆಲ್ಲ ತೊಗೊಂಡ್ರೆ ಸಾಕು. ಭಾಳ ಆನಂದ ಇರ್ತೀವಿ. ಅದನ್ನು ಬಿಟ್ಟು ನಮಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಅವಶ್ಯಕತೆಗಿಂತಲೂ ಹೆಚ್ಚಿಂದು ಬಯಸ್ತೀವಿ. ನಾವು ಬಯಸಿ ಸುಮ್ಮನೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀವಿ, ಹೈರಾಣ ಆಗ್ತೀವಿ. ದುಡ್ಡನ್ನು ಒಳಗಿಟ್ಕೋಬೇಕು. ಹೊರಗೆ ಸಣ್ಣ ವಸ್ತುಗಳಿರ್ತದೆ, ಸಣ್ಣ ಮನೆ ಇರ್ತದೆ, ಸಣ್ಣ ಆಸ್ತಿ ಇಲ್ಲ, ಸಣ್ಣ ಸಂಪತ್ತು ಇರಲ್ಲ, ಸಣ್ಣದಿಲ್ಲ. ಮನಸ್ಸಿನ ಒಂದು ದೊಡ್ಡತನ, ವಿಶಾಲವಾದ ಹೃದಯ ನಮ್ದಾಗಿತ್ತು ಅಂದ್ರೆ ಆನಂದವೂ ಆನಂದ ಇರ್ತದೆ. ಈ ಅಕ್ಕ ತಂಗಿಯರ ನಡುವೆ ಜಗಳ ಬರೋದು, ಬಂಗಾರ ಸಲಹೆ ಬಂಗಾರ ಸಲಹೆ ಒಬ್ಬರು ದೊಡ್ಡ ಮನಸ್ಸು ಮಾಡಿದ್ರಲ್ಲಿ ಸಂಬಂಧ ಉಳಿತದೆ. ಅಣ್ಣ ತಮ್ಮರ ಮಧ್ಯದಲ್ಲಿ ಜಾಗ ಸಲಹೆಗೆ ಏನಾದ್ರು ವಿವಾದ ಒಂದು ಸ್ವಲ್ಪ ಒಬ್ಬರು ದೊಡ್ಡ ಮನಸ್ಸು ಮಾಡಿದ್ದಾರೆ, ಇಬ್ಬರು ದೊಡ್ಡ ಮನಸ್ಸು ಮಾಡಿದ್ದಾರೆ ಅಂತ ದೊಡ್ಡ ಮಾತಾಡ್ತಾರೆ. ಭಾಳ ಒಳ್ಳೆ ಮಾತಾಡೋದು ಉಳಿತದೆ ಇಬ್ಬರಲ್ಲಿ, ಅಣ್ಣ ತಮ್ಮರಲ್ಲಿ. ಇನ್ನು ಸಣ್ಣ ನೋಟಿಗೆ ಎಷ್ಟು ಕಿಮ್ಮತ್ತು ಕೊಡೋಕೆ ಅಷ್ಟೇ ಕೊಡ್ಬೇಕು. ಅತಿಯಾದ ಕಿಮ್ಮತ್ತು ಕೊಟ್ಟೇವಂದ್ರೆ ನಮ್ಮನ್ನೇ ಅದು ಕುಣಿಸ್ತದೆ. ಇನ್ನು ನಾಲಿಗೆ ಮೇಲೆ ಹಿಡ್ತಾ ಹಿಡಿದುಕೊಂಡವ್ರು ಹೇಳಿದ್ದೆ, ನಾಲಿಗೆ ಮೇಲೆ ಹಿಡ್ತಾ ಇಟ್ಟೇವಂದ್ರೆ ಸರಿ ಅನ್ನೋ ಮಾತುಗಳು ನಾವು ಆಡ್ತೀವಿ, ಅದರಿಂದ ಸಂಬಂಧಗಳು ಸರಿಯಾಗಿರ್ತಾವೆ. ಸಂಗತನ ಮನಸ್ಸಿನಲ್ಲಿ ಬೇಡ, ತೆಗೆದಾಕೊಂಡು. ಧನ್ಯವಾದಗಳು.